ನಾನು ಮರೆಯುವ ಹಾಗಿಲ್ಲ ಅಲ್ಲ. ಕೇಳು ನೃಪತಿ ಸತಿಗಳೆಲ್ಲ ಬಾಲ್ಯದೀಪಿತನಾಧೀನ. ಕೇಳು ನೃಪತಿ ಸತಿಗಳೆಲ್ಲ ಬಾಲ್ಯದೀಪಿತನಾಧೀನ. ಸತಿಗಳೆಲ್ಲ ಬಾಲ್ಯದೀಪಿತನಾಧೀನ. ಮೇಲೆ ಯೌವನ ಬರಲು ತನ್ನನ್ನು ವರಿಸಿದ ಪತಿಯಾಧೀನ. ಮೇಲೆ ಯೌವನ ಬರಲು ತನ್ನನ್ನು ವರಿಸಿದ ಪತಿಯಾಧೀನ. ಬಾಲಕರಾಧೀನ ಮುಪ್ಪಿನೊಳೆಂಬ ಶಾಸ್ತ್ರವಯ್ಯ. ಬಾಲಕರಾಧೀನ ಮುಪ್ಪಿನೊಳೆಂಬ ಶಾಸ್ತ್ರವಯ್ಯ ಎಂಬ ಶಾಸ್ತ್ರವಯ್ಯ. ಜಾಲ ಮಾತುಗಳೇಕೆ ಜ್ಞಾನಶೀಲ ನೀನಹೆಯಯ್ಯ. ಮಾತುಗಳೇಕೆ ಜ್ಞಾನಶೀಲ ಜ್ಞಾನಶೀಲ ನಿನಹೆಯಯ್ಯ ಅಯ್ಯ. ಕೇಳು ನೃಪತಿ ಸತಿಗಳೆಲ್ಲ ಬಾಲ್ಯದೀಪಿತನಾಧೀನ. ಮೇಲೆ ಯೌವನ ಬರಲು ತನ್ನನ್ನು ವರಿಸಿದ ಪತಿಯಾಧೀನ. ನೃಪತಿ ಯೋಜನಗಂಧಿ, ನನಗೊಂದು ಆಯ್ಕೆಯ ಮುಕ್ತ ಸ್ವಾತಂತ್ರ್ಯತೆಯನ್ನು ಎದುರಿಗಿಟ್ಟು ನಿಮ್ಮಲ್ಲಿ ಇರಬಹುದಾದಂತಹ ಯಾವೆಲ್ಲ ಸಾಧ್ಯತೆಗಳುಂಟು ಮದುವೆಯಾಗುವುದಕ್ಕೆ, ಅದರ ಮೂಲಕ ಅದು ಧರ್ಮಸಮ್ಮತವಾಗುವಂತಹ ವ್ಯವಹಾರವೇ ಆಗುತ್ತದೆ ಹೌದು ಅನ್ನುವ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದೀರಿ. ಜೊತೆಗೆ ನನ್ನ ಬಯಕೆ ನಿನ್ನ ಮೇಲೆ ಹೇರಿಕೆ ಅಲ್ಲ. ಹೌದು, ಹೇರಿಕೆಯೂ ಅಲ್ಲ, ನಿಮ್ಮ ನೆಲೆಯಿಂದ ಅದು ಅಧಾರ್ಮಿಕವೂ ಅಲ್ಲ. ಸ್ವಾಮಿ, ನಿಮ್ಮ ನೆಲೆಯಿಂದ ಅದು ಅಧಾರ್ಮಿಕ ಅಲ್ಲ ಅಂತಾದರೂ ಕೂಡ ನನ್ನ ನೆಲೆಯಿಂದ ಯೋಚಿಸುವ ಕಾಲಕ್ಕೆ ಅದರ ಮೇಲೆ ಪೂರ್ಣವಾದ ಧರ್ಮದ ಬೆಂಬಲ ಉಂಟೋ, ಧರ್ಮ ಅದಕ್ಕೆ ಪ್ರೋತ್ಸಾಹಿಸ್ತದೆಯೋ, ಧರ್ಮ ಅದನ್ನು ಒಪ್ಪುತ್ತದೆಯೋ ಅಂತ ನಾ ಯೋಚಿಸಬೇಕಲ್ವ? ಹೌದಪ್ಪ. ಯಾಕಂದ್ರೆ ನಿಮ್ಮೆದುರಲ್ಲ ಧರ್ಮ ಕರ್ಮದ ಕುರಿತಾಗಿ ಮಾತಾಡುವಷ್ಟು ದೊಡ್ಡವಳು ಬುದ್ಧಿವಂತೆ ಅಂತ ತಪ್ಪಾಗಿ ಕೂಡ ನೀವು ಭಾವಿಸಬಾರದು. ಆದರೂ ಸಂತೋಷ ಯಾಕೆ ಗೊತ್ತಾ, ಅಂಬಿಗರ ಕೇರಿಯಲ್ಲಿ ಹುಟ್ಟಿದರೂ ಧರ್ಮದ ಕುರಿತಾಗಿ ಶಾಸ್ತ್ರದ ಕುರಿತಾಗಿ ಮಾತಾಡುವಷ್ಟು ತಿಳಿದುಕೊಂಡಿಯಲ್ಲ. ಕಾರಣ ಸಂಸರ್ಗ, ಸಂತೋಷ ಆದದ್ದು, ಸಂಪರ್ಕ ಅಂತದ್ದು ಸ್ವಾಮಿ. ಏನು ಮಾಡುವ, ಅದೆಷ್ಟೋ ಧರ್ಮಾತ್ಮರು ಮಹಾಪುರುಷರು ಕಾಳಿಂದಿಯನ್ನು ದಾಟುವ ಕಾಲಕ್ಕೆ ಅವರನ್ನೆಲ್ಲ ಈ ನಾವೆಯಲ್ಲಿ ದಾಟಿಸಿದವಳು ನಾನು. ಓಹೋ, ಜ್ಞಾನಿಗಳೆಲ್ಲ ದಾಟುವುದು ನಿನ್ನ ನಾವೆಯಲ್ಲಿ ಅಲ್ವಾ? ಆಗಾಗ ಅವರೆಲ್ಲ ನನ್ನೊಂದಿಗೆ ಮಾತಾಡುವುದುಂಟು. ಜಿಜ್ಞಾಸುವಾಗಿ ನೀನು ಪ್ರಶ್ನಿಸುವುದು. ಕೆಲವೊಮ್ಮೆ ನನಗೆ ಅವರು ತಿಳಿಸಿ ಹೇಳುವುದಕ್ಕೂ ಉಂಟು. ಇದು ಹೀಗೆ ಮಾಡಿದರೆ ಧರ್ಮ, ಹೀಗೆ ಮಾಡಿದರೆ ಧರ್ಮ ಅಲ್ಲ, ಹೆಣ್ಣಾದವಳು ಹೇಗಿರಬೇಕು, ಇದೆಲ್ಲವನ್ನು ಪಾಠದ ರೂಪದಲ್ಲಿ ನನ್ನ ಮೇಲೆ ಕೃಪಾ ವಿಶೇಷದಿಂದ ಕೊಟ್ಟವರು ಅವರು. ಅಂತವರೇ ಒಬ್ಬವರು ದೊಡ್ಡವರು ಹೇಳಿದ ಮಾತದು. ಹೆಣ್ಣಾದವಳು ಹೇಗೆ ಬದುಕಬೇಕು, ಓಹೋ, ಹೆಣ್ಣಿನ ಬದುಕಿನ ಹೆಚ್ಚುಗಾರಿಕೆ ಎಂತದ್ದು, ಹೇಗೆ ಹೆಣ್ಣಿನ ಬದುಕೊಂದು ಅಮೂಲ್ಯ ರತ್ನವಾಗಿ ಕಂಡವರು. ಹೆಣ್ಣೇ ಒಂದು ರತ್ನ, ಅವಳ ಬದುಕು ಒಂದು ರತ್ನ. ಆ ಬದುಕೆಂಬ ರತ್ನವನ್ನು, ಹೆಣ್ಣೆಂಬ ರತ್ನವನ್ನು ಕಾಪಿಡುವಾಗ ಗಂಡಾದವನ ಹೊಣೆಗಾರಿಕೆ ಏನು ಎಂದು ಎಚ್ಚರಿಸುವ ಕಾಲಕ್ಕೆ ಆ ಹೆಣ್ಣೆಂಬ ರತ್ನವು ಬಾಲ್ಯದಲ್ಲಿರುವ ಕಾಲಕ್ಕೆ ತಂದೆಯ ಅಧೀನದಲ್ಲಿರಬೇಕು. ಯೌವನದಲ್ಲಿ ಪತಿಯ ಕೈ ಹಿಡಿದು ಪತಿಯಿಂದ ಪಾಲಿತಳಾಗಬೇಕು. ಇನ್ನು ವಾರ್ಧಕ್ಯದಲ್ಲಿ ಮಗನಾದವಳು ತಾಯಿಯ
ಆರೈಕೆ ಮಾಡುವ ಮುಖಾಂತರವಾಗಿ ಆ ನೆಲೆಯಲ್ಲಿ ನೋಡುವಾಗ ಅದನ್ನು ನೀನು ಈ ರೀತಿಯಲ್ಲಿ ಹೇಳಿದ್ದ. ಹೌದು, ಹೆಣ್ಣಾದವಳಿಗೆ ಸ್ವತಂತ್ರವಾಗಿ ಅವ ನಿರ್ಣಯ ತೆಗೆದುಕೊಳ್ಳುವ ಹಕ್ಕನ್ನುವುದಕ್ಕಿಂತಲೂ ಪುರುಷರಿಂದ ಪಾಲಿತರಾಗಬೇಕಾದ ಬದ್ಧತೆ ಅವರ ಪಾಲಿಗುಂಟು ಅಂತ ನಾ ಭಾವಿಸ್ತೇನೆ. ಅದಕ್ಕಾಗಿ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದಲ್ವ? ಹೌದು. ಯಾಕಂದ್ರೆ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ಸರಿಯಾದ ಅರ್ಥ ಕಂಡವರು ಹೌದು ಬಹುಶಃ ಇಂಥದ್ದನ್ನು ಮಾಡುವ ಮುಖಾಂತರವಾಗಿ ಕೇವಲ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಮಾತ್ರ ಹೇಳಿದ್ದಲ್ಲ ಅಂತ ಅಲ್ಲ, ಗಂಡನವ ಕಾಪಾಡಬೇಕು ಅಂತ ಅವನ ಮೇಲೆ ಕರ್ತವ್ಯವನ್ನು ಸೂಚಿಸಿದ್ದಾರಂತೆ. ಹೀಗಿರುವಾಗ ಇಂತಹ ಧರ್ಮಸಮ್ಮತವಾದ ವಿಚಾರವನ್ನೇ ನಾನಿಲ್ಲಿ ಮುಂದಿಡುವುದು ಯಾಕೆ? ನೀವಂದಂತೆ ನಿಮ್ಮದಾದ ಕ್ಷತ್ರಿಯ ವಿಧಾನದಲ್ಲಿ ಆಗಬಹುದಾದ ಮದುವೆಯ ಹಲವು ವಿಧಾನಗಳಲ್ಲಿ ಒಂದು ಧರ್ಮಸಮ್ಮತವಾದ ವಿಧಾನವನ್ನು ನೀವು ಮುಂದಿಟ್ಟರೂ ಕೂಡ ಈಗ ಬಾಲ್ಯಾವಸ್ಥೆಯಲ್ಲಿ ಅಂದ್ರೆ ಯೌವನಕ್ಕಿಂತ ಪೂರ್ವದಲ್ಲಿ, ಮದುವೆಗೆ ಪೂರ್ವದಲ್ಲಿ ತಂದೆಯ ಅಧೀನಕ್ಕೊಳಪಟ್ಟಂತಹ ಹೆಣ್ಣಾದಂತಹ ನಾನು, ತಂದೆಯಿಂದಲೇ ಪಾಲಿತಳಾದಂತಹ ನೀನು ತಂದೆಯ ಒಪ್ಪಿಗೆ ಇಲ್ಲದೆ ಇಂಥದ್ದೊಂದು ಕಾರ್ಯಕ್ಕೆ ನಾ ಮುಂದಾದೆ ಅಂತ ಆದ್ರೆ ಎಲ್ಲಿಯೂ ಆ ಧರ್ಮವನ್ನು ನಾನು ಮೀರಿ ನಡೆದ ಹಾಗೆ ಆಗ್ಲಿಕ್ಕಿಲ್ವೋ? ಹೌದು. ಇದನ್ನು ಒಬ್ಬ ನೃಪತಿಯಾಗಿ, ಒಬ್ಬ ಧರ್ಮನಿಷ್ಠನಾದಂತಹ ರಾಜನಾಗಿ ನೀವು ಅರ್ಥವಿಸಿಕೊಳ್ಳಬಲ್ಲಿರಿ ಅಂತ ನಾ ಭಾವಿಸ್ತೇನೆ. ಖಂಡಿತಕ್ಕೂ. ಹಾಗಾಗಿ ಧರ್ಮಜ್ಞರಾದಂತಹ ನೀವು ನನಗಿರುವ ಗೊಂದಲ ಹೀಗುಂಟು. ಹಾಗಾಗಿ ತಂದೆಯ ಅಧೀನದಲ್ಲಿರಬಹುದಾದಂತಹ ನಾನು, ನೀವು ಒಪ್ಪಿಗೆ ಕೊಟ್ಟರೂ ಕೂಡ, ನೀವು ಬಯಸಿದರೂ ಕೂಡ, ನನ್ನಲ್ಲಿ ಬಯಕೆ ಇದ್ದರೂ ಕೂಡ ಈ ಕಾಲಕ್ಕೆ ನೀವು ಹೇಳಿದ ರೀತಿಯಲ್ಲಿ ಬರುವುದಕ್ಕೆ ನನಗೆ ತೊಡಕುಗಳುಂಟು, ಅದಕ್ಕೆ ಧರ್ಮದ ಕಡಿವಾಣಗಳುಂಟು ಅನ್ನುವುದನ್ನು ಸ್ಪಷ್ಟವಾಗಿ ವಿವರಿಸುವುದಕ್ಕೆ ಹೇಳಿ ಹೊರಟದ್ದು. ಸುಂದರಿ, ನಿನ್ನನ್ನ ಕಂಡಾಕ್ಷಣದಲ್ಲಿ ಸ್ಮರಣ ಶರಹತಿಗೆ ಒಳಗಾಗಿ ಒಂದೆರಡು ಮಾತುಗಳನ್ನು ನಾನು ಆಡಿದ್ರು ನನ್ನ ಧರ್ಮ ಪ್ರಜ್ಞೆ ಯಾವತ್ತೂ ಜಾಗೃತವಾಗಿಯೇ ಇತ್ತು. ಹೌದು, ನೀವು ಮಾತಾಡಿದ್ದು ಬಿಟ್ರೆ ಹೌದು ನನ್ನನ್ನು ಅತಿಕ್ರಮಿಸಲೂ ಇಲ್ಲ, ನೀವು ಮುಂದುವರೆದು ಬರಲಿಲ್ಲ. ಹೌದು. ಜೊತೆಗೆ ನಿನ್ನ ಮನದ ಬಯಕೆ ಏನುಂಟು ಎನ್ನುವುದನ್ನು ತಿಳಿದನಲ್ಲ, ಇನ್ನು ತಡ ಮಾಡುವುದರಲ್ಲಿ ಅರ್ಥ ಇಲ್ಲ. ನಾನು ನಿನ್ನೊಬ್ಬಳನ್ನೇ ಕರೆದುಕೊಂಡು ಹೋಗಬೇಕು ಅಂತ ಬಯಸುವುದೂ ಇಲ್ಲ. ಹಾಗಾದರೆ ಇನ್ನು ತಡ ಮಾಡುವುದು ಬೇಡ. ಎಲ್ಲಿದ್ದಾನೆ ನಿನ್ನಪ್ಪ? ಅವನನ್ನು ತೋರಿಸ್ತೀಯೋ? ನನ್ನ ಅಪ್ಪನೋ? ಅವರು ಈಗ ಇಲ್ಲ ಅಲ್ಲ. ಮತ್ತೆಲ್ಲಿ? ಅಂದ್ರೆ ಈಗ ಇಲ್ಲ ಅಂತ ಹೇಳಿದ್ರೆ ಅವರು ಇಲ್ಲಿ ಇಲ್ಲ ಅಂತ ಆಡುದು. ಓಹೋ, ಅಲ್ಲ ಮತ್ತೆ ಅಪ್ಪನನ್ನ ಕೇಳುವುದು ಅಂತ ಹೇಳ್ತಿ, ಅಪ್ಪ ಇಲ್ಲ ಅಂತ ಹೇಳುವುದು ಎಂತ ವ್ಯತಿರಿಕ್ತ ಅಂತ ಗೊತ್ತಾಗಲಿಲ್ಲ. ಈಗ ನಾವೆಲ್ಲ ಮಾಡುತ್ತಿರುವ ವೃತ್ತಿಯ ಕುರಿತಾಗಿ ನಿಮಗಾಗಲೇ ಆಡಿದ್ದೇನೆ. ಹೌದಪ್ಪ, ಅಂಬಿಗರ ವೃತ್ತಿ ನಮ್ಮದು, ಆಚೀಚೆ ಮಾಡುವವರು ಅಲ್ಲ. ಜನರ ದೋಣಿ ಆಡುವ ಮಾತು. ಇನ್ನೊಂದು ಮಾತು ಗೊತ್ತುಂಟ ಸ್ವಾಮಿ? ದೋಣಿಯನ್ನ ಆಚೀಚೆ ಮಾಡುವವರು, ನಮ್ಮನ್ನು ಆಚೀಚೆ ಮಾಡುವುದು ಅಂತ ಬರುವವರೆಲ್ಲ ಹೇಳುವುದು. ನಮ್ಮ ದೋಣಿಯನ್ನು ಏರಿ ಹೋದವರೇ ಆಚೀಚೆ ಮಾಡುವುದು ಬಿಟ್ಟು ನಾವು ಅವರನ್ನು ಆಚೆಂದ ಈಚೆಗೆ ಆಚೆಗೆ ಮಾತ್ರ ಕೊಂಡೊಯ್ಯುವುದು. ಎಲ್ಲ ವೃತ್ತಿಯಲ್ಲಿಯೂ ಎಲ್ಲ ತರದ ಜನರು ಸಿಗುತ್ತಾರೆ ಅಲ್ವೋ? ಹೌದು. ಹಾಗೆ ನೋಡಿದ್ರೆ ನಮ್ಮ ಅಪ್ಪಯ್ಯ ಇದೇ ಅಂಬಿಗ ವೃತ್ತಿಯಲ್ಲಿ ತೊಡಗಿ ನೀವು ಹೇಳಿದಂತೆ ಮತ್ತಾರನ್ನು ಮತ್ತೊಂದು ದಡಕ್ಕೆ ಮುಟ್ಟಿಸುವುದಕ್ಕೆ ಬೇಕಾಗಿ ಆಚೆಗೆ ಹೋದವರಿದ್ದಾರೆ. ಅವರು ಬರುವನಕ ನೀವು ಕಾಯಬೇಕು. ಹೌದಾ? ಅವರಲ್ಲಿ ನೀವು ಮಾತಾಡಬೇಕು. ಅವರಲ್ಲಿ ನೀವು ಮಾತಾಡಿ ಅವರು ಒಪ್ಪಿದ್ರೆ ನನ್ನದೇನು ಅಭ್ಯಂತರ ಇಲ್ಲ ಈ ವಿಷಯ. ಸುಂದರಿ, ಈಗಲೇ ಸಾಕಷ್ಟು ಕಾದಿದ್ದೇನೆ ಒಳಗಿನಿಂದ. ಈ ಕಾಯುವಿಕೆ ಅನ್ನೋದು ಇದೆಯಲ್ಲ, ದಹನ ಅಂದ್ರೆ ಗೊತ್ತಲ್ಲ ನಿನಗೆ? ಹೌದು. ಒಂದು ಹೊರಗಿನಿಂದ ಸುಡುವುದು, ಇನ್ನೊಂದು ಒಳಗಿನಿಂದ ಬೇಯುವುದು. ಒಂದು ಅರ್ಥದಲ್ಲಿ ನಾನು ಬೇಯ್ತಾ ಇದ್ದೇನೆ. ಅದಕ್ಕಾಗಿ ನೋಡುವ, ಆದಷ್ಟು ಬೇಗ ಬಂದ್ರೆ ಒಳ್ಳೆಯದು. ಈಗ ಕಾಯುವಿಕೆಯಿಂದಲೂ ಬೇಯುವಿಕೆಯಿಂದಲೂ ಹಿತವಾಗಿ ಕಾದ್ರೆ, ಹದವಾಗಿ ಬೆಂದ್ರೆ ಒಳ್ಳೆಯದೇ ಸಿಗ್ತದೆ ಅಂತ ನಾವು ಕೇಳಿದ್ದು. ಸೊ ಆದೀತಪ್ಪ, ಆದೀತು. ಅವರು ಬರುವಲ್ಲಿಯವರೆಗೆ ನೀವು ಕಾಯ್ತಾ ಇರಿ. ಆದೀತು. ತಡವಿಲ್ಲದೆ ಬೇಗ ಹೊಯ್ಕ, ತಡವಿಲ್ಲದೆ ಬೇಗ ಹೊಯ್ಕ, ತಡವಿಲ್ಲದೆ ಬೇಗ ಹೊಯ್ಕ, ಬೇಗ ಹೊಯ್ಕ, ಬೇಗ ಹೊಯ್ಕ. ಆಚೆ
ತಡಿಯೋಳಿಪ್ಪರಗೊಂಡು ಬರ್ಕ ಆಚೆ ತಡಿಯೋಳಿಪ್ಪರಗೊಂಡು